ಇತ್ತೀಚೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೇರಿದಂತೆ ರಾಜ್ಯಕ್ಕೆ ಮಹಾರಾಜರಿಗಿಂತ ನನ್ನ ತಂದೆಯೇ ಹೆಚ್ಚು ಕೊಡುಗೆ ನೀಡಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಗೆ ಎಲ್ಲ ಕಡೆಯಿಂದನೂ ಟೀಕೆ ಬಂದು ಹೇಗೋ ತಿಪ್ಪೆ ಸಾರಿಸಿದ್ರು. ಈಗ ಸಚಿವ ಮಹಾದೇವಪ್ಪನವರ ಸರದಿ. ಸಚಿವ ಸಿ ಮಹಾದೇವಪ್ಪನವರ ಪ್ರಕಾರ ಕನ್ನಂಬಾಡಿ ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ಅವರು, ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅವರೇ ಅಡಿಗಲ್ಲು ಹಾಕಿದ್ರು. ಆದರೆ ಈಗ ಅದನ್ನು ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ. KRS ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಅದನ್ನು ಕಾಣಬಹುದು ಅಂದಿದ್ದಾರೆ. ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು, ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಡೆ ನೋಡಿದಿರ ನೀವು, ಕುಮಾರು ನೋಡಿದಿರಲ್ಲ, ಫಸ್ಟ್ ಹಾಕೋರಿ ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಹಾಗಂತ ಇದು ಧೊತ್ತನೆ ಎದ್ದ ವಿವಾದ ಅಲ್ಲ. ಇಂಥದ್ದೊಂದು ನರೇಷನ್ ಸುಮಾರು ವರ್ಷಗಳಿಂದ ಚಾಲ್ತಿಯಲ್ಲಿದೆ. KS ಭಗವಾನ್ ಅನ್ನೋ ಒಬ್ಬ ಪ್ರೊಫೆಸರ್, ಸಚಿವರಾದ KN ರಾಜಣ್ಣ, ಈಗ ಸಿ ಮಹದೇವಪ್ಪ, ಇತಿಹಾಸ ತಜ್ಞ ಕರೀಮುದ್ದೀನ್ ಅಂತಹವರು ಆಗಾಗ್ಗೆ ಇದನ್ನು ಹೇಳ್ತಾನೇ ಇದ್ದಾರೆ. ಸರ್ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟಲಿಲ್ಲ. ಅವರು ಜಾತಿ ಆಧಾರಿತ ಮೀಸಲಾತಿಗೆ ವಿರೋಧವಾಗಿದ್ದು, ನಿಜವಾದ ಮೈಸೂರು ಕಟ್ಟಿದ್ದು ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ಮತ್ತು ಟಿಪ್ಪು ಸುಲ್ತಾನ್ ಅನ್ನೋ ವಾದ ಸರಣಿ 5-6 ವರ್ಷಗಳಿಂದ ಉದ್ಭವ ಆಗಿದೆ. ಎಲ್ಲ ಓಕೆ. ಕನ್ನಂಬಾಡಿಯಲ್ಲಿ ಗೇಟ್ ಮೇಲೆ ಟಿಪ್ಪು ಸುಲ್ತಾನ್ ಹೆಸರಿದೆಯಲ್ಲ, ಅದಂತೂ ಸತ್ಯನೇ ತಾನೆ. ಸುಖ ಸುಮ್ಮನೆ ಟಿಪ್ಪು ಸುಲ್ತಾನ್ ಹೆಸರು ಅಲ್ಲಿ ಬಂದಿದ್ದಾದ್ರೂ ಯಾಕೆ? ಒಡೆಯರ್ ಅವರೇ ಕಟ್ಟಿಸಿದ್ದಾರೆ ಎಂದ ಮೇಲೆ ಅವರೇ ಟಿಪ್ಪು ಸುಲ್ತಾನ್ ಹೆಸರು ಹಾಕಿದ್ದಾರೆ ಅಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲೇ ಅಡಿಗಲ್ಲು ಹಾಕಿರಬೇಕು ಅಂತಾನೆ ಅರ್ಥ ಅಲ್ವಾ? ಉತ್ತರ ಸಿಕ್ಕೋದು ಇತಿಹಾಸದಲ್ಲೇ. ಟಿಪ್ಪು ಸುಲ್ತಾನ್ ಕಾಲ ಕ್ರಿಸ್ತಶಕ 1782ರಿಂದ 1799. ಅಂದರೆ ಟಿಪ್ಪು ಸುಲ್ತಾನ್ ಅಧಿಕಾರದಲ್ಲಿ ಇದ್ದದ್ದು ಕೇವಲ 17 ವರ್ಷ. ಈ 17 ವರ್ಷಗಳಲ್ಲಿ ಬ್ರಿಟಿಷರು, ಮರಾಠರು, ಚಿತ್ರದುರ್ಗದ ಪಾಳೆಗಾರರು, ಹೈದರಾಬಾದಿನ ನವಾಬರು ಸೇರಿದಂತೆ ಎಲ್ಲರ ಜೊತೆ ಯುದ್ಧ ಮಾಡಿದ್ದಾನೆ. ಅದು 1-2 ಯುದ್ಧ ಅಲ್ಲ. ಕೊನೆಗೆ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾಯ್ತಾನೆ. ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಸತ್ತಿದ್ದು 1799 ಮೇ 2ನೇ ತಾರೀಕು. ಆದರೆ ಕನ್ನಂಬಾಡಿ ಅಣೆಕಟ್ಟೆ ಇದೆಯಲ್ಲ, ಅದಕ್ಕೆ ಅಡಿಗಲ್ಲು ಹಾಕಿದ್ದೇ ಕ್ರಿಸ್ತಶಕ 1911ರಲ್ಲಿ. ಅಷ್ಟು ಹೊತ್ತಿಗೆ ಟಿಪ್ಪು ಸುಲ್ತಾನ್ ಸತ್ತು ಕರೆಕ್ಟಾಗಿ 112 ವರ್ಷಗಳಾಗಿತ್ತು. 1 ಶತಮಾನಕ್ಕಿಂತ ಜಾಸ್ತಿ. ಅರೆ, ಸತ್ತು ಶತಮಾನ ಆಗಿದ್ದವನು ಅದು ಹೇಗೆ ಕನ್ನಂಬಾಡಿಗೆ ಶಂಕುಸ್ಥಾಪನೆ ಮಾಡೋಕ್ಕೆ ಸಾಧ್ಯ? ಮಹದೇವಪ್ಪನವರ ವಾದಕ್ಕೆ ಒಂದಿಷ್ಟಾದರೂ ತಲೆ ಬೇಡವಾ? ಇರಲಿ ಬಿಡಿ. 1911ರಲ್ಲಿ ಶುರುವಾದ KRS ಕಟ್ಟುವ ಕೆಲಸ ಮುಕ್ತಾಯವಾಗಿದ್ದು 1932ರಲ್ಲಿ. ಅಂದರೆ ಸತತವಾಗಿ 21 ವರ್ಷ ಕಟ್ಟಿದ ಡ್ಯಾಮ್ ಕನ್ನಂಬಾಡಿ. ಹಾಗಾದರೆ ಕನ್ನಂಬಾಡಿ ಗೇಟಿನ ಮೇಲೆ ಟಿಪ್ಪು ಸುಲ್ತಾನರ ಹೆಸರೇಕೆ? ಒಂದಿಷ್ಟು ಹಿಸ್ಟರಿ ನೋಡೋಣ. ಕಾವೇರಿಗೆ ಮೊದಲು ಒಡ್ಡುಕಟ್ಟು ಆಲೋಚನೆ ಮಾಡಿದವನು ದಳವಾಯಿ ಕುಮಾರರಾಮ. ಅದಾದ ಮೇಲೆ ನರಸಿಂಹರಾಜ ಒಡೆಯರ್, ಅಂದರೆ ಕನ್ನಡದ ರಣಧೀರ ಕಂಠೀರವ. ಒಂದಿಷ್ಟು ಸಕ್ಸಸ್ ಆದರು. ನದಿಗೆ ಒಂದು ದೊಡ್ಡ ಅಣೆಕಟ್ಟೆ ಕಟ್ಟೋಣ ಅನ್ನೋ ಪ್ರಯತ್ನ ಶುರು ಮಾಡಿದ್ದು ಚಿಕ್ಕ ದೇವರಾಜ ಒಡೆಯರ್. ಶ್ರೀರಂಗಪಟ್ಟಣದ ಉತ್ತರದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ರು. ಆದರೆ ಇನ್ನೂ ದೊಡ್ಡದಾಗಿ ಕಟ್ಟುವ ಆಸೆ, ಕನಸು ತಂತ್ರಜ್ಞಾನದ ಸಹಾಯ ಇಲ್ಲದೆ ಆಗಲಿಲ್ಲ. ಆಗ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲ ಬಂತಲ್ಲ, ಆ ಕನಸನ್ನು ನಾನೂ ಈಡೇರಿಸ್ತೀನಿ ಅಂತ ಯಾರ ಹತ್ರನೋ ಹೇಳ್ಕೊಂಡಿದ್ದಂತೆ. ಅಷ್ಟು ಬಿಟ್ಟರೆ ದಾಖಲೆಗಳಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಉದಾರತೆಯಿಂದ ಟಿಪ್ಪು ಸುಲ್ತಾನ್ ಕೂಡ ಕನಸು ಕಂಡಿದ್ದ ಅಂತ ಬರೆಸಿದ್ದಾರೆ. ಈಗ ಸಿ ಮಹದೇವಪ್ಪ ಹೇಳ್ತಿರೋದು ಅದನ್ನೇ.
ಇತಿಹಾಸ ತಜ್ಞರಾದ ಸಂಶೋಧಕ ಚಿಕ್ಕರಂಗೇಗೌಡರು ದಾಖಲೆ ಸಮೇತ ಹೇಳಿರೋ ಪ್ರಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕನ್ನಂಬಾಡಿ ಕಟ್ಟಿಸಿದ್ದರ ಸಂಪೂರ್ಣ ಕ್ರೆಡಿಟ್ ಸಿಗಬೇಕು. ಅಣೆಕಟ್ಟೆ ಕಟ್ಟಿಸುವುದಕ್ಕೆ ಆರ್ಥಿಕ ಸಮಸ್ಯೆ ಎದುರಾದಾಗ ಹೆಂಡತಿ ಪ್ರತಾಪಕುಮಾರಿ, ತಾಯಿ ಕೆಂಪನಂಜಮ್ಮಣ್ಣಿ ಮಕ್ಕಳ ಚಿನ್ನದ ಒಡವೆಗಳನ್ನೆಲ್ಲ ಮಾರಿ ಹಣ ಹೊಂಚಿದ್ರು. ಅವರ ಉದಾರತೆಯನ್ನ ಈಗಿನ ರಾಜಕಾರಣಿಗಳು ದುರುಪಯೋಗ ಪಡಿಸಿಕೊಳ್ಳೋದು ಬೇಡ ಅಂತಿದ್ದಾರೆ. ಟಿಪ್ಪು ಸುಲ್ತಾನನ 1 ರೂಪಾಯಿ ಕೂಡ ಕನ್ನಂಬಾಡಿಗೆ ಬಳಕೆ ಆಗಿಲ್ಲ.